ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಪೂರ್ತಿ ವ್ಯಾಪಾರದಿಂದ ಬಂದಿದೆ, ತಲೆತಲಾಂತರದಿಂದ. ಗುರುಗಳೇ, ನಾನು ವ್ಯಾಪಾರಕ್ಕೆ ಬಂದೆ ನಮ್ಮ ತಂದೆಯಾದ ನಂತರ ನನಗೆ ವ್ಯಾಪಾರನೇ ಯಾಕೋ ಬರ್ತಾ ಇಲ್ಲ, ಚೆನ್ನಾಗಾಗ್ತಾ ಇಲ್ಲ ಗುರುಗಳೇ. ಕಾರಣವಾದರೂ ಏನು? ಜಾತಕದಲ್ಲಿ ಸಪ್ತಮ ಸ್ಥಾನ ಬಹಳ ಮುಖ್ಯ. ವ್ಯಾಪಾರ ವೃದ್ಧಿಯಿಂದ 2, 7, 11ರ ಸ್ಥಾನ ಬಹಳ ಮುಖ್ಯವಾಗ್ತದೆ. ಇದಕ್ಕೆ ಏಕೈಕವಾಗಿ ಶಕ್ತಿ ಇಲ್ಲ ಅಂದರೆ ನಿಮ್ಗೆ ವ್ಯಾಪಾರ ಆಗೋದಿಲ್ಲ. ಈ ವ್ಯಾಪಾರ ಆಗಲಿಕ್ಕೋಸ್ಕರ ಶುಕ್ರನ ತತ್ವ ಬೇಕು, ಅಂದರೆ ಲಕ್ಷ್ಮಿಯ ಒಂದು ತತ್ವ ಬೇಕು. ಜೊತೆಗೆ ಅಡೆತಡೆಗಳು ನಿವಾರಣೆ ಆಗಬೇಕು. ಅದರಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂಥ ಶ್ರೀ ವ್ಯಾಪಾರ ವೃದ್ಧಿ ಯಂತ್ರ, ಅದರಲ್ಲೂ ಪೈರೇಟ್ ಮೇಲೆ ಇರ್ತಕ್ಕಂಥದ್ದು ನೋಡಿ. ಇದು ಲಕ್ಷ್ಮೀ ಯಂತ್ರ, ಈಗ ಗಣೇಶ ಯಂತ್ರ. ಅಡೆತಡೆಗಳನ್ನು ದೂರ ಮಾಡ್ತಕ್ಕಂಥದ್ದು ವ್ಯಾಪಾರ ವೃದ್ಧಿಗೆ ಏಕೈಕವಾಗಿ ಕೆಲಸ ಮಾಡುತ್ತೆ. ಈ ಯಂತ್ರವನ್ನು ನೀವು ಶುಕ್ರವಾರಗಳಂದು ಅಥವಾ ಬುಧವಾರಗಳಂದು ಸ್ಥಾಪನೆಯನ್ನು ಮಾಡಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಯಂತ್ರದ ಪೂಜೆಯನ್ನು ಮಾಡಿ. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಗೆ ಯಾವುದೇ ವಿಘ್ನಗಳು ಬರದಾಗಲಿ ಅಂತ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿ ಮಂತ್ರವನ್ನು 11 ಬಾರಿ ಹೇಳಿ. ಉತ್ತರ ಅಭಿಮುಖವಾಗಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ ಅಥವಾ ಪೂರ್ವಾಭಿಮುಖವಾಗಿ ಸ್ಥಾಪನೆ ಮಾಡ್ಕೊಳ್ಳಿ. ಜಾತಕದಲ್ಲಿಲ್ಲ ಅಂದರೂ ಕೂಡ ನಿಮಗೆ 50ರ ಅನುಪಾತದಲ್ಲಿ ಈ ಯಂತ್ರಶಕ್ತಿಯನ್ನು ಕೊಡುತ್ತೆ. ನಿಜವಾಗ್ಲೂ ಅಬಂಡೆಂಟ್ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಇದರ ಶಕ್ತಿ ಅದ್ಭುತವಾಗಿದೆ. ಅದು ಪೈರೇಟ್ ಮೇಲೆ ಇರೋದ್ರಿಂದ ಸ್ಥಿರವಾಗಿ ವ್ಯಾಪಾರ ವೃದ್ಧಿ ಇರತಕ್ಕಂಥ ಯಂತ್ರ. ನಿಮ್ಮ ಜಾತಕದಲ್ಲೂ ಸಮಸ್ಯೆ ಇದ್ದಲ್ಲಿ ಈ ಯಂತ್ರವನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ವ್ಯಾಪಾರ ವೃದ್ಧಿ ಯಂತ್ರ, ಇದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನನಗೆ ರಿಸಲ್ಟ್ ಕಳಿಸಿ. ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.